ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ನೈವಿ ಬೇಸ್ಡ್ ಕ್ಲಾಸಿಫೈಯರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿಂಪಲ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಗಳನ್ನ ಕೊಡ್ತಾರೆ ಟೇಬಲ್ ಫಾರ್ಮೆಟ್ ಅಲ್ಲಿ. ನೆಕ್ಸ್ಟ್ ನ್ಯೂ ಇನ್ಸ್ಟೆನ್ಸ್ ಅಥವಾ ನ್ಯೂ ಡೇಟಾ ಸೆಟ್ ಅನ್ನ ಕೊಟ್ಬಿಟ್ಟು ರಿಸಲ್ಟ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಸಿಂಪಲ್. ಸೊ ಎಕ್ಸಾಂಪಲ್ ನಂಬರ್ ಬೇಕಾಗಿಲ್ಲ ನಮ್ಗೆ. ನ್ಯೂ ಇನ್ಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಗ್ರೀನ್ ಟು ಟಾಲ್ ನೋ. ನೋಡಿ ಇಲ್ಲಿ ಕಲರ್ ಗೆ ಏನ್ ಕೊಟ್ಟಿದ್ದಾರೆ, ಗ್ರೀನ್ ಅಂತ ಕೊಟ್ಟಿದ್ದಾರೆ. ಲೆಗ್ಸ್ ಗೆ ಏನಂತ ಕೊಟ್ಟಿದ್ದಾರೆ, 2 ಲೆಗ್ಸ್. ಹೈಟ್ ಏನು, ಟಾಲ್. ಸ್ಮೆಲ್ಲಿನ ನೋ ಅಂತ ಕೊಟ್ಟಿದ್ದಾರೆ, ಎಸ್ ಅಥವಾ ನೋ ಅಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಈಗ ನನ್ನ ಔಟ್ಪುಟ್ ಏನು, ಸ್ಪೀಸೀಸ್. ಸೊ ಈಗ ಏನು 8 ಟೆಸ್ಟ್ ಇನ್ಸ್ಟೆನ್ಸ್ ಗಳನ್ನ ಕೊಟ್ಟಿದ್ದಾರಲ್ವಾ ಟ್ರೈನಿಂಗ್ ಡೇಟಾ ಸೆಟ್ ತರ, ಸೊ ಅವುಗಳನ್ನ ಯೂಸ್ ಮಾಡಿಕೊಂಡು ಹೊಸ ಇನ್ಸ್ಟೆನ್ಸ್ ಏನಾಗುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ಬೇಕು. ಅದರ ಔಟ್ಪುಟ್ ಎಂ ಅಥವಾ ಎಚ್ ಅಂತ ನಾನು ಪ್ರಿಡಿಕ್ಟ್ ಮಾಡ್ಬೇಕು, ಸರಿನಾ? ಸೊ ಉಳಿದಿರುವಂತ 4 ಅಟ್ರಿಬ್ಯೂಟ್ ಗಳನ್ನ ಕೊಟ್ಟಿದ್ದಾರೆ, ಗ್ರೀನು, 2 ಮತ್ತೆ ಟಾಲ್ ಮತ್ತೆ ನೋ ಅಂತ. ಇಲ್ಲಿ ಎಂ ಬರುತ್ತೋ ಎಚ್ ಬರುತ್ತೋ ಅಂತ ನಾವು ಕಂಡುಹಿಡಿಬೇಕು. ಸೊ ಇವಾಗ ಫಸ್ಟ್ ಸ್ಟೆಪ್ ನಂಬರ್ 1, ಪ್ರಯರ್ ಪ್ರೊಬಬಿಲಿಟಿನ ಕಂಡುಹಿಡಿಬೇಕು. ಪ್ರಯರ್ ಪ್ರೊಬಬಿಲಿಟಿ ಅಂತಂದ್ರೆ ಸಿಂಪಲ್. ಸೊ ಔಟ್ಪುಟ್ ಕಾಲಮ್ ಏನಿದೆ ಇದು. ಸೊ ಇದರಲ್ಲಿ 2 ಏನಿರೋದು ಆಪೋಸಿಟ್, ಎಂ ಮತ್ತೆ ಎಚ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಂ ಅನ್ನ ಕಂಡುಹಿಡಿಬೇಕು, ಅದೇ ರೀತಿ ಪ್ರೊಬ್ಯಾಬಿಲಿಟಿ ಆಫ್ ಎಚ್ ಅನ್ನ ಕಂಡುಹಿಡಿಬೇಕು. ಇಷ್ಟೇ ಸಿಂಪಲ್. ಪ್ರೊಬ್ಯಾಬಿಲಿಟಿ ಆಫ್ ಎಂ ಅಂತ ಅಂದ್ರೆ ಏನು, ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಇರೋದು ಟ್ರೈನಿಂಗ್ ಡೇಟಾ ಸೆಟ್ ಅಲ್ಲಿ ಕೊಟ್ಟಿರುವಂತದ್ರಲ್ಲಿ ಟೋಟಲ್ 8. ಸೊ ಡಿವೈಡೆಡ್ ಬೈ 8. ಸೊ ಈಗ ಇಷ್ಟರಲ್ಲಿ ಔಟ್ಪುಟ್ ಗಳಲ್ಲಿ ಎಂ ಎಷ್ಟು ಸಲ ಇದೆ ನೋಡಿ, 1 2 3 4. ಸೊ 4 ಸಲ ಎಂ ಇದೆ. ಸೊ 4 ಡಿವೈಡೆಡ್ ಬೈ 8 ವಿಲ್ ಬಿ ಈಕ್ವಲ್ ಟು 0.5. ನೆಕ್ಸ್ಟ್ ಎಚ್ ಎಸ್ ಇದೆ 1 2 3 4 ಇಲ್ಲಿ ಯೂಸ್ ಆಗಿದೆ ಅಂತಂದ್ರೆ ಇನ್ನ 4 ಮಾತ್ರ ಉಳಿದಿದೆ ಅಂತ. ಸೊ 4 ಡಿವೈಡೆಡ್ ಬೈ 8 ಅಂತಂದ್ರೆ ಎಷ್ಟಾಯ್ತು, 0.5. ಸೊ ಇವಾಗ ಮೊದಲನೇ ಸ್ಟೆಪ್ ಮುಗಿಯಿತು. ಪ್ರಯರ್ ಪ್ರೊಬಬಿಲಿಟಿ ಆಫ್ ದಿ ಔಟ್ಪುಟ್ ಗಳನ್ನ ಅಥವಾ ರಿಸಲ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಹೋಗೋಣ. ಸ್ಟೆಪ್ ನಂಬರ್ 2, ಕಂಡೀಷನಲ್ ಪ್ರೊಬಬಿಲಿಟಿ. ಸೊ ಈಗ ಕಂಡೀಷನಲ್ ಪ್ರೊಬಬಿಲಿಟಿ ಫಾರ್ ಈಚ್ ಅಂಡ್ ಎವ್ರಿ ಅಟ್ರಿಬ್ಯೂಟ್ ನಾವು ಕಂಡುಹಿಡಿಬೇಕು. ಸೊ ಮೊದಲನೇ ಅಟ್ರಿಬ್ಯೂಟ್ ಏನು, ಕಲರ್. ಸೊ ಕಲರ್ ನನ್ನ ಔಟ್ಪುಟ್ಗಳು 2 ಔಟ್ಪುಟ್ಗಳು ಏನಿರೋದು, ಎಂ ಮತ್ತೆ ಎಚ್. ಸೊ ಎಂ ಮತ್ತೆ ಎಚ್. ಈಗ ಕಲರ್ ಅಲ್ಲಿ ಯಾವ್ಯಾವ ಕಲರ್ ಇರೋದು, ವೈಟ್ ಇದೆ ಮತ್ತೆ ಗ್ರೀನ್ ಇದೆ. ಸೊ ವೈಟ್ ಮತ್ತೆ ಗ್ರೀನ್. ಸೊ ಇದನ್ನ ಟೇಬಲ್ ಫಾರ್ಮೆಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಈಗ ನೋಡಿ ಇಲ್ಲಿ ಏನಂತ ಹೇಳ್ತಾ ಇರೋದು, ಕಲರ್ ವೈಟ್. ಫಸ್ಟ್ ವೈಟ್ ಎಲ್ಲೆಲ್ಲಿದೆ ಮಾರ್ಕ್ ಮಾಡ್ಕೊಳ್ಳೋಣ. 1 2 3 4 5. ಸೊ ಟೋಟಲ್ 5 ಜಾಗಗಳಲ್ಲಿ ವೈಟ್ ಇದೆ ಕಲರ್ ಕಾಲಮ್ ಅಲ್ಲಿ. 1 2 3 4 5. ಸೊ ಡಿವೈಡೆಡ್ ಬೈ 5 ವೈಟ್ ಇರೋದ್ರಿಂದ ಡಿವೈಡೆಡ್ ಬೈ 5. ಈಗ ವೈಟ್ ಗಳು ಸೆಲೆಕ್ಟ್ ಆಗಿದಾವಲ್ಲ, ಅದರಲ್ಲಿ ಎಂ ಎಷ್ಟಿದೆ, ಎಚ್ ಎಷ್ಟಿದೆ ಅಂತ ನೋಡ್ಬೇಕು. ಸೊ ವೈಟ್ ಅಲ್ಲಿ ಎಂ ಎಷ್ಟಿದೆ, ವೈಟ್ ಅಲ್ಲಿ ಎಚ್ ಎಷ್ಟಿದೆ. ಸೊ ವೈಟ್ ಅಲ್ಲಿ ಎಂ ಎಷ್ಟಿದೆ, 1 ಇದೆ. ನೆಕ್ಸ್ಟ್ 2 ಇದೆ. ಸೊ ಟೋಟಲ್ 2 ಮಾತ್ರ ಇರೋದು. ಸೊ 2. ನೆಕ್ಸ್ಟ್ ಎಚ್ ಎಷ್ಟು ಉಳ್ಕೊಂತವೆ, 5ರಲ್ಲಿ 2 ಹೋದ್ರೆ ಇನ್ನ 3 ಮಾತ್ರ. ನೋಡಿ ಇಲ್ಲಿ ಬೇಕಿದ್ರೆ ತೋರಿಸ್ತೀನಿ. ವೈಟ್ ಅಲ್ಲಿ ಎಚ್ ಎಷ್ಟು ಉಳ್ಕೊಂಡು 1 2 3. ಸೊ ವೈಟ್ ಆಗಿರ್ಬೇಕು, ಎಚ್ ಆಗಿರ್ಬೇಕು, ಎಷ್ಟು 3. ವೈಟ್ ಆಗಿರ್ಬೇಕು, ಎಂ ಆಗಿರ್ಬೇಕು, ಅದೆಷ್ಟು 2. ಸೊ ಅದೇ ರೀತಿ ನಾವು ಗ್ರೀನ್ಗೂ ಕೂಡ ಕಂಡುಹಿಡಿತಾ ಹೋಗೋಣ. ಸೊ ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಗಳು ಇದ್ದಿದ್ದು ನಮಗೆ 8. 8ರಲ್ಲಿ 5 ವೈಟ್ ಗೆ ಯೂಸ್ ಆಗಿದೆ ಅಂತಂದ್ರೆ ಇನ್ನ 3 ಮಾತ್ರ ಗ್ರೀನ್ ಆಗಿದ್ದಾರೆ. ನಡಿಬೇಕಿದ್ರೆ 1 2 3. ಸೊ 3 ಮಾತ್ರ ಗ್ರೀನ್ ಇರೋದು. ಸೊ ಡಿವೈಡೆಡ್ ಬೈ 3. ಈ 3ರಲ್ಲಿ ಎಂ ಎಷ್ಟು, ಎಚ್ ಎಷ್ಟು. ಸೊ ಎಂ 1 ಇದೆ, 2 ಇದೆ. ಸೊ 2 ಎಂ ಇದೆ ಮತ್ತೆ 1 ಎಚ್ ಇದೆ, ಸರಿನಾ? ಸೊ ಈ ರೀತಿ ನೀವು ಬೈಫರ್ಗೇಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಕೇವಲ ಮೊದಲನೇ ಅಟ್ರಿಬ್ಯೂಟಿಂಗ್ ಮಾತ್ರ ಆಗಿರೋದು. ನೆಕ್ಸ್ಟ್ ಎರಡನೇ ಅಟ್ರಿಬ್ಯೂಟ್ ಏನು, ಲೆಗ್ಸ್. ಇದೇ ರೀತಿ ಬರೀಬೇಕು. ಲೆಗ್ಸ್ ನನ್ನ ಔಟ್ಪುಟ್ಗಳೇನು, ಎಂ ಮತ್ತೆ ಎಚ್. ಸೊ ಇವಾಗ ಲೆಗ್ಸ್ ಎಷ್ಟಿರ್ಬೋದು, 3 ಇರ್ಬೋದು ಅಥವಾ 2 ಇರ್ಬೋದು. ಸೊ 3 ಲೆಗ್ಸ್ 2 ಲೆಗ್ಸ್. ಸೊ ಇವಾಗ 3 ಲೆಗ್ಸ್ ಇರುವಂತದ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. 1 2 3. ಸೊ ಟೋಟಲ್ 3 ಜಾಗದಲ್ಲಿ 3 ಲೆಗ್ಸ್ ಇದೆ.
ಸೊ ಡಿವೈಡೆಡ್ ಬೈ 3. ಸೊ ಆ 3 ಲೆಗ್ಸ್ಗಳಲ್ಲಿ ಎಮ್ ಎಷ್ಟು ಎಚ್ ಎಷ್ಟು? ಎಮ್ 1 2 3. ಸೊ 3 ಕೂಡ ಎಮ್ ಆಗಿದ್ದಾವೆ. ಸೊ ಎಚ್ ವ್ಯಾಲ್ಯೂ ಇಲ್ಲ. ಸೊ 0 ಡಿವೈಡೆಡ್ ಬೈ 3. ನೆಕ್ಸ್ಟ್ 2 ಎಷ್ಟಿದಾವೆ ನೋಡಿ? 1 2 3 4 5. ಸೊ ಟೋಟಲ್ 8ರಲ್ಲಿ 3 ಯೂಸ್ ಆಗಿದೆ ಅಂತಂದ್ರೆ ಇನ್ನೆಷ್ಟು ಉಳ್ಕೊಂತು? 5 ಅಲ್ವಾ? ಸೊ ಡಿವೈಡೆಡ್ ಬೈ 5. ಸೊ ಇವಾಗ 2 ಅಲ್ಲಿ ಎಮ್ ಎಷ್ಟು ಎಚ್ ಎಷ್ಟು? ಸೊ ಎಮ್ 1 ಇದೆ. ಸೊ ಕೇವಲ 1 ಮಾತ್ರ ಎಮ್, 4 ಎಚ್ಗಳಿದ್ದಾವೆ ನೋಡಿ ಇಲ್ಲಿ. 1 2 3 4 ಎಚ್. ನೆಕ್ಸ್ಟ್ 3ನೇ ಅಟ್ರಿಬ್ಯೂಟ್ಗೆ ಹೋಗೋಣ. ಹೈಟ್ ಇದರಲ್ಲೂ ಕೂಡ ಎಮ್ ಮತ್ತೆ ಎಚ್. ಟಾಲ್ ಮತ್ತೆ ಸ್ಮಾಲ್. ಫಸ್ಟ್ ಸ್ಮಾಲ್ ಬರಿಬೇಕು, ಫಸ್ಟ್ ಟಾಲ್ ಬರಿಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಬರೀರಿ. ಸೊ ಇವಾಗ ಟಾಲ್ ಎಷ್ಟಿರೋದು ನೋಡಿ? ಟಾಲ್ 1 2 3. ಸೊ 3 ಟಾಲ್ ಇದೆ. ಸೊ ಡಿವೈಡೆಡ್ ಬೈ 3. ಸೊ 3 ಟಾಲ್ ಆಗಿದ್ದಾವೆ ಅಂತಂದ್ರೆ 8 ಇನ್ಸ್ಟೆನ್ಸ್ ಅಲ್ಲಿ. ಇನ್ನು ಉಳಿದಿರೋವೆಲ್ಲ ಏನಾಗಿರ್ತವೆ? ಸ್ಮಾಲ್ ಅಂತಂದ್ರೆ ಡಿವೈಡೆಡ್ ಬೈ 5 ಅಲ್ವಾ? 8ರಲ್ಲಿ 3 ಹೋದ್ರೆ 5 ಮಾತ್ರ ಉಳ್ಕೊಂಡು. ಸೊ ಈಗ ಟಾಲ್ ಅಲ್ಲಿ ಎಮ್ ಎಷ್ಟು ಎಚ್ ಎಷ್ಟು? ಸೊ ಟಾಲ್ ಅಲ್ಲಿ ಎಮ್ ಎಷ್ಟಿದೆ ಅಂತ ಹುಡ್ಕೋಣ. 1. ಸೊ ಟಾಲ್ ಅಲ್ಲಿ ಕೇವಲ 1 ಮಾತ್ರ ಎಮ್ ಅಂತಂದ್ರೆ ಇನ್ನ 2 ಏನಾಗಿರ್ತವೆ? ಎಚ್ ಆಗಿರ್ತವೆ. ಸೊ ಈಗ ಸ್ಮಾಲ್ ಅಲ್ಲಿ ಹುಡುಕ್ತಾ ಹೋಗೋಣ. ಶಾರ್ಟ್ ಅಂತ ಇದೆ, ನಾನು ಅಲ್ಲಿ ಸ್ಮಾಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಶಾರ್ಟ್ ಅಂತಾನೆ ಬರ್ಕೊಳ್ಳಿ, ಏನಾಗಲ್ಲ, ಶಾರ್ಟ್. ಸೊ ಇವಾಗ ಶಾರ್ಟ್ ಅಲ್ಲಿ ಎಷ್ಟಿದೆ ನೋಡಿ? ಎಮ್ ಎಷ್ಟಿದೆ ನೋಡೋಣ. 1 2 3. ಸೊ ಟೋಟಲ್ 3 ಶಾರ್ಟ್ ಅಲ್ಲಿ ಎಮ್ ಇದಾವೆ. ಸೊ ಇನ್ನ ಉಳಿದಿರೋದು 2 ಏನಾಗಿರುತ್ತೆ? ಎಚ್ ಆಗಿರುತ್ತೆ ನೋಡಿ. ಇಲ್ಲಿ ಶಾರ್ಟ್ ಅಲ್ಲಿ ಎಚ್ ಎಷ್ಟಿರೋದು? 1 ನೆಕ್ಸ್ಟ್ 2. ಸೊ 2 ಎಚ್ ಇದೆ. ಸೊ ಇವಾಗ ಲಾಸ್ಟ್ ಅಟ್ರಿಬ್ಯೂಟ್ ಯಾವುದು? ಸ್ಮೆಲ್ಲಿ. ಎಮ್ ಮತ್ತೆ ಎಚ್ 2 ಔಟ್ಪುಟ್ಗಳು ಎಸ್ ಅಥವಾ ನೋ. ಸೊ ಎಸ್ ಅಥವಾ ನೋ. ಸೊ ಇವಾಗ ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಇರೋದು? 8. 8ರಲ್ಲಿ ಎಸ್ ಎಷ್ಟಿದೆ ನೋಡಿ? ಸಾಕು. 1 2 3 4. ಸೊ 4 ಎಸ್ ಇದಾವೆ ಅಂತಂದ್ರೆ ಇನ್ನು ಉಳಿದಿರುವಂತ 4 ಏನಾಗಿರ್ತವೆ? ನೋ ಆಗಿರ್ತವೆ. ಸೊ ಡಿವೈಡೆಡ್ ಬೈ 4. ಸೊ ಈಗ ಎಸ್ ಅಲ್ಲಿ ಎಮ್ ಎಷ್ಟಿದೆ ಎಚ್ ಎಷ್ಟಿದೆ? ಸೊ ಎಸ್ ಅಲ್ಲಿ ಎಮ್ ಎಷ್ಟು? 1 2 3. ಸೊ ಟೋಟಲ್ 3 ಎಮ್ ಇದೆ ಅಂತಂದ್ರೆ ಇನ್ನ ಒಂದೇ ಒಂದು ಮಾತ್ರ ಎಚ್ ಆಗಿರುತ್ತೆ. ನೆಕ್ಸ್ಟ್ ನೋ ಅಲ್ಲಿ ಎಮ್ ಎಷ್ಟಿದೆ ನೋಡಿ? 1. ಸೊ ಟೋಟಲ್ ಒಂದೇ ಒಂದು ಎಮ್ ಇರೋದು, ಇನ್ನು ಉಳಿದಿರುವಂತ 3 ಏನಾಗಿದ್ದಾವೆ? ನೋ ಆಗಿದೆ. ಇಷ್ಟೇ ಸಿಂಪಲ್. ಸೊ ಇವಾಗ ಲಾಸ್ಟ್ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 3. ಅಪ್ಲೈ ನೈವಿ ಬೇಸ್ಡ್ ಕ್ಲಾಸಿಫೈಯರ್ ಅಲ್ಗಾರಿದಮ್. ಸೊ ಇವಾಗ ಅಲ್ಗಾರಿದಮ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡಬೇಕು? ನಾನು ಆಲ್ರೆಡಿ ಹೇಳಿದ್ದೀನಿ, ಎಚ್ ಬರುತ್ತೋ ಔಟ್ಪುಟ್, ಎಂ ಬರುತ್ತೋ ಔಟ್ಪುಟ್ ಫಾರ್ ದ ನ್ಯೂ ಇನ್ಸ್ಟೆನ್ಸ್ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಸೊ ಅದಕ್ಕೋಸ್ಕರ ಪ್ರೊಬಬಿಲಿಟಿ ಆಫ್ ಎಚ್ ಅಥವಾ ಎಂ. ಸೊ ಫಸ್ಟ್ ಎಂ ಅನ್ನೇ ತಗೊಳ್ಳೋಣ. ಪ್ರೊಬಬಿಲಿಟಿ ಆಫ್ ಎಂ ಫಾರ್ ನ್ಯೂ ಗಿವನ್ ಇನ್ಸ್ಟೆನ್ಸ್. ಪ್ರೊಬಬಿಲಿಟಿ ಆಫ್ ಎಂ ಫಾರ್ ನ್ಯೂ ಇನ್ಸ್ಟೆನ್ಸ್. ಸೊ ಎಂ ಎಷ್ಟು ಬರ್ಬೋದು ಅಂತ ನೋಡ್ತಾ ಹೋಗೋಣ. ವಿಚ್ ವಿಲ್ ಬಿ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ ಎಂ ಇಂಟು ಪ್ರೊಬಬಿಲಿಟಿ ಆಫ್ ಏನ್ ಹೇಳ್ತಾ ಇರೋದು? ಗ್ರೀನ್ ಸ್ಲ್ಯಾಶ್ ಎಂ. ಸೊ ಎಂ ಆಗಿರಬೇಕು, ಅದರ ಜೊತೆ ಗ್ರೀನ್ ಬರ್ತಾ ಇದೆ ಅಂತ, ಇಂಟು ಈ ತರ ಸ್ಟಾರ್ ಆಗ್ತಾ ಇದ್ದೀನಿ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ನೆಕ್ಸ್ಟ್ ಏನಿದೆ? 2. ಸೊ ಇಂಟು ಪಿ ಆಫ್ 2 ಸ್ಲ್ಯಾಶ್ ಎಂ ಇಂಟು ನೆಕ್ಸ್ಟ್ ಟಾಲ್ ಅಂತ. ಸೊ ಪ್ರೊಬಬಿಲಿಟಿ ಆಫ್ ಟಾಲ್ ಫಾರ್ ಎಂ ಇಂಟು ಪ್ರೊಬಬಿಲಿಟಿ ಆಫ್ ಲಾಸ್ಟ್ ಒನ್ ಏನು? ನೋ ಫಾರ್ ಎಂ. ಸೊ ಅವುಗಳ ಎಲ್ಲ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಪ್ರೊಬಬಿಲಿಟಿ ಆಫ್ ಎಂ ವ್ಯಾಲ್ಯೂ ಏನಿದೆ? 0.5 ಇಂಟು ಪ್ರೊಬಬಿಲಿಟಿ ಆಫ್ ಗ್ರೀನ್ ಫಾರ್ ಎಂ. ಸೊ ಪ್ರೊಬಬಿಲಿಟಿ ಆಫ್ ಗ್ರೀನ್ ಫಾರ್ ಎಂ ಏನಿದೆ? 2/3 ಇಂಟು ಪ್ರೊಬಬಿಲಿಟಿ ಆಫ್ 2 ಫಾರ್ ಎಂ. ಪ್ರೊಬಬಿಲಿಟಿ ಆಫ್ 2 ಫಾರ್ ಎಂ ಏನಿದೆ? 1/5 ಇಂಟು ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಟಾಲ್ ಫಾರ್ ಎಂ. ಪ್ರೊಬಬಿಲಿಟಿ ಆಫ್ ಟಾಲ್ ಫಾರ್ ಎಂ ಎಷ್ಟಿದೆ? 1/3 ಇಂಟು ಪ್ರೊಬಬಿಲಿಟಿ ಆಫ್
probability of no for m, probability of no for m ಎಷ್ಟಿದೆ 1/4. ಸೊ ಇವಷ್ಟು ಕೂಡ ಕ್ಯಾಲ್ಕುಲೇಟರ್ ಹಾಕಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಇದೇ ರೀತಿ ನಾವು probability of h for new instance ಅನ್ನ ಕಂಡುಹಿಡಿಬೇಕು. ನ್ಯೂ ಇನ್ಸ್ಟೆನ್ಸ್. ಸೊ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಎಲ್ಲೆಲ್ಲಿ m ಅಂತ ಹಾಕಿದ್ವಿ ಅಲ್ಲೆಲ್ಲ h ಅಂತ ಹಾಕಿ ಅಷ್ಟೇ. p of h into probability of green for h into probability of 2/h into probability of tall for h into probability of no for h, which will be equal to probability of h value ಏನಿದೆ 0.5 into probability of green for h value ಎಷ್ಟಿದೆ 1/3, probability of 2 for h ಎಷ್ಟಿದೆ 4/5 into probability of tall for h, so probability of tall for h ಎಷ್ಟಿದೆ 2/3 into probability of no for h ಎಷ್ಟಿದೆ 3/4. ಸೊ ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫೈನಲ್ ಆನ್ಸರ್ ಬರುತ್ತೆ. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ? ಮೊದಲನೇದು p of m ಫಾರ್ ನ್ಯೂ ಇನ್ಸ್ಟೆನ್ಸ್ ಏನು ಬರುತ್ತೆ 0.0056 ಬರುತ್ತೆ. ನೆಕ್ಸ್ಟ್ ಇದು probability of h for new instance ಎಷ್ಟು ಬರುತ್ತೆ 0.0068. ಸೊ ಈಗ 0.0068 ದೊಡ್ಡದ 0.0056 ದೊಡ್ಡದ 68 ದೊಡ್ಡದು. ಸೊ ನೀವು ಇವಾಗ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಸೊ ಫೈನಲ್ ರಿಸಲ್ಟ್ ಏನಾಗಿರುತ್ತೆ h ಆಗಿರುತ್ತೆ. ಫಾರ್ ದ ಗಿವನ್ ಇನ್ಸ್ಟೆನ್ಸ್ ಸ್ಪೀಸೀಸ್ ಏನಾಗಿರುತ್ತೆ h ಆಗಿರುತ್ತೆ. ಇಷ್ಟೇ ಸಿಂಪಲ್. ಸೊ ಕನ್ಕ್ಲೂಷನ್ ನಾನು ಇಲ್ಲಿ ಬರೀತೀನಿ. ಸೊ ಕನ್ಕ್ಲೂಷನ್ therefore new instance belongs to species h. ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.